ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಬೀನ್ಸ್ ಸಾಂಬಾರು ಮಾಡ್ತಾಯಿದ್ದೆ. ಸೊ ಅದಕ್ಕೆ ಒಂದು ಈರುಳ್ಳಿ ಮಸಾಲೆ ರೀತಿ ಮಾಡ್ಕೋಬೇಕಲ್ವ. ಒಂದು ಈರುಳ್ಳಿ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊಬ್ಬರಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನಾನು ಇಬ್ಬರಿಗೆ ಮಾಡ್ಕೋತಾ ಇರೋದು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಒಂದು ಈರುಳ್ಳಿ, ಕೊಬ್ಬರಿ ಅಷ್ಟು ಹಾಕಿ ಹುರ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ಜೀರಿಗೆನ ಎಣ್ಣೆ ಹಾಕ್ತಾನೆ ಹಾಗೆ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ಇದು ಮಸಾಲ ರುಬ್ಬೋದಕ್ಕೆ ಆನಿಯನು ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ ಎಲ್ಲ ಹುರ್ಕೊಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ, ಕಲರ್ ಬರೋವರೆಗೂ. ಆಮೇಲೆ ಅದರಲ್ಲಿ ಸ್ವಲ್ಪ ನಾನು ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಷ್ಟೇ ಟೇಸ್ಟಾಗಿ ಬರುತ್ತೆ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಸ್ವಲ್ಪ ಖಾರಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಒಣಮೆಣ್ಸಿನ್ಕಾಯಿನಲ್ಲೇ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಖಾರಕ್ಕೆ ಅಷ್ಟೇ ಯೂಸ್ ಮಾಡ್ತಾ ಇರೋದು. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬಹುದು. ಇದು ನೋಡಿ, ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಆರಿದ ನಾನಿವಾಗ ಜಾರಿಗೆ ಹುರಿದಿಟ್ಕೊಂಡಿರೋಂಥ ಕಾಳು ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡೋದಕ್ಕೆ. ಆಮೇಲೆ ಹುರಿದಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಮೇಲೆ. ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆಗಬೇಕು. ತರ್ತರಿಯಾಗಿರಬಾರ್ದು. ಫುಲ್ ಸಾಫ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಬೇಯಿಸಿಟ್ಕೊಂಡಿರೋಂಥ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್ ಹಾಕ್ಕೊಂಡು ಇವಾಗ ನೀರು ಹಾಕ್ಕೋತಾ ಇಲ್ಲ, ಡೈರೆಕ್ಟಾಗಿ ಮಿಕ್ಸಿ ಮಾಡ್ತೀನಿ ನಾನು. ಮಿಕ್ಸಿ ಆದ ತಕ್ಷಣ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಆದಷ್ಟು ಸಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಳ್ಳಿ. ಟೊಮೆಟೊ ನಾನು ಹಾಕಿಲ್ಲ ಇಲ್ಲಿ. ಹುಳಿಗೆ ಹುಣಸೆಹಣ್ಣು ಅಷ್ಟೇ ಹಾಕಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ ಮೇಲೆ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ನಿಮಗೆ ಬೇಕಿದ್ದರೆ ಮಸಾಲೆ ಹುರಿಯಲ್ಲಿ ಅಷ್ಟೇ ಹಾಕಿದರೆ ಬಿಟ್ಟು ಬೇಕಿದ್ದರೆ ಹಾಕೋಬೋದು. ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಎಣ್ಣೆ ಹಾಕ್ಕೊಂಬಿಟ್ಟು ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಳ್ತೇನೆ ನಾನು ಒಗ್ಗರಣೆಗೆ. ಅಷ್ಟು ಒಗ್ಗರಣೆ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲನ ಸೇರಿಸ್ಕೊಳ್ತೀನಿ. ನೋಡಿ, ಇವಾಗ ಸಿಡಿತಾ ಇದ್ದೆ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೀವು ಅಷ್ಟು ಹಾಕ್ಕೊಳ್ಬೋದು. ಗಟ್ಟಿ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಅಷ್ಟೊಂದು. ಸ್ವಲ್ಪ ನೋಡಿಕೊಂಡು ಸಾಂಬಾರು ಅದಕ್ಕೆ ಹಾಕ್ಕೊಳ್ಳಿ ಮೀಡಿಯಮಲ್ಲಿ.
ಇವಾಗ ಒಗ್ಗರಣೆ ಆಯಿತು. ಇದು ಸ್ವಲ್ಪ ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ಆಫ್ ಮಾಡ್ಕೊತೀನಿ. ಸ್ವಲ್ಪ ವಿಡಿಯೋ ತುಂಬ ಲೆಂತಿ ಆಗಿಬಿಟ್ಟಿದೆ. ಇದರಿಂದ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ನನಗೆ ಫುಲ್ ಲೆಂತ್ ಆಗಿಬಿಟ್ಟಿದೆ. ನೋಡಿ, ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಒಂದು ಕುದಿ ಬರಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನನಗೆ ಅಷ್ಟಾಗಿ ಮಾಡೋದಕ್ಕೆ ಬರಲ್ಲ, ನಮ್ಮ ಸೈಡೆಲ್ಲ ಮಾಡಲ್ಲ ಈ ಥರ. ಬಟ್ ಆದರೂ ನಾನು ಟ್ರೈ ಮಾಡಿದ್ದೀನಿ. ನಾನು ಮಾಡೋ ರೀತಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಆದರೂ ಚೆನ್ನಾಗಿ ಬಂದಿತ್ತು ಸಾಂಬಾರು. ನೋಡಿದರೆ ಗೊತ್ತಾಗ್ತಾಯಿದೆ ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲೇ ನೋಡಿ, ಯಾರಾದರೂ ಹೊಸಬ್ರಿದ್ದರೆ ಈ ಥರ ಟ್ರೈ ಮಾಡಿ. ನಾನು ಆಲ್ರೆಡಿ ಕಲ್ತಿರೋರ್ಗೆ ಏನು ಹೇಳ್ತಾ ಇಲ್ಲ. ಸೊ ಬಸ್ ಸಾಂಬಾರು ಟ್ರೈ ಮಾಡಬೇಕು. ನಮಗೆ ಗೊತ್ತಿಲ್ಲ ಸಾಂಬಾರು, ಬೇಳೆ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆ ಅನ್ನೋರಿಗೆ ಈ ವಿಡಿಯೋ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಮ್ಮೆ ಮಾಡಿಕೊಂಡ್ರೆ ನೀವು ಪದೇ ಪದೇ ಮಾಡಬೇಕನ್ಸುತ್ತೆ. ಬೇಳೆ ಸಾಂಬಾರು, ಟೊಮ್ಯಾಟೊ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ದರೆ ಸೊ ಈ ಥರ ಮಾಡಿ. ಇದು ಬಸ್ ಸಾಂಬಾರು ಎಲ್ಲದರಲ್ಲೂ ಮಾಡ್ಬೋದು. ಕಾಳಲ್ಲೂ ಮಾಡ್ಬೋದು, ತರಕಾರಿಲೂ ಮಾಡ್ಬೋದು. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ಇದು ವಿಡಿಯೋ ಮಾಡ್ತಾ ನಾನು ಒಗ್ಗರಣೆ ಹಾಕ್ತಾಯಿದ್ದೆ. ಸೊ ಹೇಗೆ ಬರುತ್ತೋ ಏನೋ ಟೇಸ್ಟು ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗೇ ಬಂದಿದೆ. ಅದರಲ್ಲಿ ನನ್ನ ಮಗ ಬೇರೆ ಅಳ್ತಾ ಇದ್ದ ಫುಲ್ ವಿಡಿಯೋ ಮಾಡಬೇಕಿದ್ರೆ. ಸೊ ತುಂಬ ಡಿಸ್ಟರ್ಬೆನ್ಸು. ಅದರಲ್ಲೂ ವಿಡಿಯೋ ಮಾಡಿಕೊಂಡು ಸಾಂಬಾರು ಒಗ್ಗರಣೆ ಹಾಕಿದ್ದೀನಿ. ಸೊ ಇದಾಯಿತು. ಇವಾಗ ಕುದೀತು. ಇವಾಗ ಪಲ್ಯ ಒಗ್ಗರಣೆ ಹಾಕ್ತೀನಿ. ನೋಡಿ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ಅಷ್ಟೇ. ನಾನು ಇದರಲ್ಲಿ ಕೊಬ್ಬರಿ ತುರಿ ಹಾಕ್ತಾರೆ, ಬಟ್ ನಾನು ಹಾಕ್ತಾಯಿಲ್ಲ. ಜಸ್ಟು ಸಾಸಿವೆ, ಜೀರಿಗೆ ಮತ್ತು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆಗೆ, ಪಲ್ಯ ಒಗ್ಗರಣೆಗೆ. ಇಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ಕುದಿಸಿರುವಂಥ ಬೀನ್ಸನ್ನು ನಾನು ಫ್ರೈ ಮಾಡ್ಕೊತೀನಿ. ಕೊಬ್ಬರಿ ತುರಿ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಬಟ್ ಬಸ್ ಸಾಂಬಾರು ಮಾಡುವಾಗ ಎಲ್ಲರೂ ಆಲ್ಮೋಸ್ಟು ಪಲ್ಯಗೆ ಕೊಬ್ಬರಿ ತುರಿ ಹಾಕ್ತಾರೆ. ಸೊ ಪರವಾಗಿಲ್ಲ, ಕೊಬ್ಬರಿ ತುರಿ ಹಾಕಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೀವು ಒಂದು ಸಾರಿ ಒಗ್ಗರಣೆ ಹಾಕಿ ಈ ಥರ ಮಾಡಿ ನೋಡಿ. ನಾನು ಮಾಡಿರೋ ಥರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇನ್ನೊಂದು ಏನಪ್ಪ ಅಂದರೆ, ನಾನು ಬೀನ್ಸನ್ನು ಕುದಿಸ್ಕೋಬೇಕಿದ್ರೆ ಸ್ವಲ್ಪ ಕಡಿಮೆ ಕುದಿಸ್ಬೇಕಿತ್ತು. ಸ್ವಲ್ಪ ಜಾಸ್ತಿ ಬೆಂದಿದೆ ನನ್ನದು ಬೀನ್ಸು ಮತ್ತು ಬೇಳೆ, ತೊಗರಿಬೇಳೆ ಬೀನ್ಸು ಕುದಿಸೋದಕ್ಕೆ ಹಾಕಿದ್ದೆಲ್ಲ. ಆವಾಗ ನಾನು ಜಾಸ್ತಿ ಬೆಂದ್ಬಿಟ್ಟಿದೆ. ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಬಟ್ ಅದು ಪರವಾಗಿಲ್ಲ, ಚೆನ್ನಾಗಿ ಬೆಂದ್ರೂ ಟೇಸ್ಟ್ ಮಾತ್ರ ಸೂಪರಾಗಿದೆ. ಟೇಸ್ಟಲ್ಲಿ ಏನೂ ಹೇಳೋ ಹಂಗಿಲ್ಲ, ಚೆನ್ನಾಗಿದೆ. ಏನಿಲ್ಲ, ಸ್ವಲ್ಪ ಜಾಸ್ತಿ ಬೆಂದರೂ ನಡೆಯುತ್ತೆ. ಬಟ್ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಮಾಡೋರಿಗೆ ಮನೇಲಿ ಗೊತ್ತಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದ್ರಲ್ಲೇ ಈ ಪಲ್ಯ ಟೇಸ್ಟ್ ಇರುತ್ತೆ. ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕಲರ್ ಚೇಂಜ್ ಆಗಬೇಕು. ಇದು ಆನಿಯನ್ದು ಇಷ್ಟೇ. ಒಗ್ಗರಣೆಲಿ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಸಾಸಿವೆ, ಜೀರಿಗೆ ಇಷ್ಟು ಹಾಕಿದ್ದೀನಿ ನಾನು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಲರ್ಗೆ ಬೇಯಿಸಿಟ್ಕೊಂಡು
ಇಟ್ಕೊಂಡಿರೋಂಥ ಅದು ಬೀನ್ಸನ್ನು ನಾನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಅದು ಆಲ್ರೆಡಿ ಕುದಿಸಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಲರ್ ಚೇಂಜ್ ಆಯಿತು, ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಈರುಳ್ಳಿ. ಆದಷ್ಟು ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು ಅರಿಶಿನ ಹಾಕ್ಕೊತಿದ್ದೀನಿ. ಆನಿಯನ್ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಇದರಲ್ಲಿ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಮೇಲೆ ಹಾಕ್ತಾರೆ ಒಗ್ಗರಣೆ ಮೇಲೆ. ಸೊ ನಾನು ಯಾವಾಗಲೂ ಅಡುಗೆ ಮಾಡುವಾಗ ಒಗ್ಗರಣೆ ಒಳಗೇ ಹಾಕ್ಬಿಡ್ತೀನಿ. ಆನಿಯನ್ ಎಲ್ಲ ಬೇಯಿಸ್ಬೇಕಾದ್ರೇ ಹಾಕ್ತೀನಿ. ಸೊ ಎಣ್ಣೆಲೆ ಹಾಕೋದ್ರಿಂದನೂ ಕೊತ್ತಂಬರಿ ಫ್ಲೇವರು ಚೆನ್ನಾಗಿ ಬರುತ್ತೆ. ಅದರಿಂದ ಟೇಸ್ಟು ಸ್ವಲ್ಪ ಚೇಂಜ್ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ ಒಗ್ಗರಣೆಲೆ ಕೊತ್ತಂಬರಿ ಹಾಕೋದ್ರಿಂದ. ಸೊ ಮೇಲೆ ಹಾಕೋದ್ರಿಂದನೂ ಫ್ಲೇವರ್ ಚೆನ್ನಾಗಿರುತ್ತೆ, ಬಟ್ ಅದಕ್ಕಿಂತ ಒಗ್ಗರಣೆಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದರೆ ಆಯಿತು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ನಾನು. ಅಷ್ಟೇ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಕುದ್ದಿರೋದಲ್ವ, ಸರಿಯಾಗಿ ಮಿಕ್ಸ್ ಆಗಲಿ ಅಂತ ಒಗ್ಗರಣೆಲಿ. ಇವಾಗ ಆಗಿದೆ ಇದು ಆಲ್ಮೋಸ್ಟು. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು ಕುದಿಸುವಾಗ ನಾನು ಬೀನ್ಸಲ್ಲಿ ಹಾಕ್ಕೊಂಡಿದ್ದೆ, ಬಟ್ ಅದು ಕಡಿಮೆ ಆಗಿದೆ. ಬೇಯಿಸುವಾಗ ಹಾಕಿರೋದು. ಇವಾಗ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡ್ಬಿಟ್ಟು. ಇವಾಗ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಏನಾದರೂ ಮಾತಾಡೋದ್ರಲ್ಲಿ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.